Hi everyone, welcome back to my YouTube channel. Hope you all are doing well. ಇಲ್ಲಿ ನಾರ್ಮಲಾಗಿ ಡೈಲಿ ಎದ್ದಾಗ ಏನು ರಿಚುವಲ್ಸ್ ಮಾಡ್ತೀನಿ ಅದೇ ಥರ ರಂಗೋಲಿ ಹಾಕಿ ಅದಾದಮೇಲೆ ಹಾಲು ಕಾಯಿಸ್ಕೊಂಡು ಕುಡಿಯೋಣ. ಬೇಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ಹಸುವಾಗ್ತಾಯಿತ್ತು. ರಾತ್ರಿ ಕಾಯಿಸಿಟ್ಟಿದ್ದ ಹಾಲಲ್ಲಿ ಕೆನೆ ಬಂದಿರುತ್ತಲ್ವ, ಇದನ್ನು ನಾನು ಒಂದು ವಾರ ಸ್ಟೋರ್ ಮಾಡಿ ಆಮೇಲೆ ಇದರಿಂದ ಬೆಣ್ಣೆ ಮಾಡ್ಕೊತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಇನ್ನೊಂದು ಸಲ ಯಾವಾಗಾದರೂ ಹೇಳ್ತೀನಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ಸಿಂಪಲ್ಲಾಗಿ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನಾನು 1/4 ಕಪ್ಪಷ್ಟು ಬೇಳೆ ಮತ್ತು 1/4 ಕಪ್ಪಷ್ಟು ಅಕ್ಕಿ, ಒಂದು ಹಿಡಿಯೋಷ್ಟು ಹೆಸರು ಬೇಳೆ ತೊಗೊಂಡು ಅದಕ್ಕೆ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ, ಚೂರು ಉಪ್ಪು ಹಾಕಿ 3 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಇಲ್ಲಿ ಇವತ್ತು ಹಸುವಾಗ್ತಿತ್ತು ಅಂತ ಹೇಳಿದ್ನಲ್ವ, ಏನಾದ್ರೂ ತಿಂಡಿ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಹಾರ್ಲಿಕ್ಸ್ ಮಾಡ್ಕೊತಾ ಇದ್ದೆ. ಈ ಉಂಡೆ ಇದೆಯಲ್ವಾ, ಇದನ್ನು ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ. ಅದು ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಈ ಥರದ್ದೆಲ್ಲ ಏನಾದರೂ ಇದ್ದರೆ ಸಖತ್ ಹೆಲ್ಪ್ ಮಾಡುತ್ತೆ. ಇದು ನನ್ನ ಫೇವ್ರೆಟ್ ಟೈಮ್ ಆಫ್ ದ ಡೇ. ಅಷ್ಟರಲ್ಲಿ ವಿಷಲ್ ಕೂಡ ಬಂತು. ಅದಾಗಿದ್ದಾದಮೇಲೆ ಅದು ವಿಷಲೆಲ್ಲ ಹೋಗೋ ಅಷ್ಟರೊಳಗಡೆ ಸ್ವಲ್ಪ ತರಕಾರಿ ಬೇಕಿತ್ತು, ಅದು ತಗೊಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಯರ್ ಬೈ ತರಕಾರಿ ಶಾಪ್ ಇದೆ, ಅಲ್ಲಿಗೆ ಹೋಗಿ ತರಕಾರಿ ಎಲ್ಲನೂ ತೊಗೊಬಂದೆ. ತರಕಾರಿ ತೊಗೊಂಬಂದಾದಮೇಲೆ ಎಷ್ಟರಲ್ಲಿ ವಿಷಲ್ ಹೋಗಿತ್ತು. ಇಲ್ಲಿ ಕಿಚಡಿ ಮಾಡಿದ್ದೀನಿ. ಇದು ನಾನು ಕಂಪ್ಲೀಟ್ ರೆಸಿಪಿ ಯಾಕೆ ಹಾಕಿಲ್ಲ ಅಂದರೆ, ನಂದು ಚಾನಲಲ್ಲಿ ಕಿಚಡಿಗೆ ಅಂತಲೇ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಅದಾಗಿದ್ದಾದಮೇಲೆ ಒಂದು ಸಲ ಕಿಚನೆಲ್ಲ ಸಖತ್ ಗಲೀಜಾಗಿತ್ತು. ಅದನ್ನು ಹಂಗೆ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಶುರು ಮಾಡೋಣ ಅಂತ ಮಾಡಿಕೊಂಡೆ. ಅದಾಗಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ರು. ಅವರು 11:30ಗೆ ಅವ್ರಿಗೆ ಕ್ಯಾಬ್ ಬರೋದು. ಆ ಟೈಮಲ್ಲಿ ಏನಾದರೂ ತಿನ್ನೋಕೆ ಮಾಡ್ಕೊಡೋಣ ಅಂದರೆ, ಅವರು ಮಧ್ಯಾಹ್ನದ ಹೊತ್ತು ಊಟ ಪ್ರಾಪರ್ ಮೀಲ್ಸ್ ಥರ ಏನೂ ತಿನ್ನಲ್ಲ. ಸಿಂಪಲಾಗಿ ಈ ಥರ ಬೌಲ್ ಥರ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಗೊತ್ತಲ್ಲ, ಇನ್ನೇನು ಜಿಮ್ಮಿಗೆ ಹೋಗೋರ್ದೆಲ್ಲ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಪ್ರೋಟೀನ್ ಕವರ್ ಮಾಡಬೇಕು, ಅದು ಕವರ್ ಮಾಡಬೇಕು ಅಂತ. ಅವ್ರಿಗೆ ಪನ್ನೀರ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಟೋಫು ಮತ್ತು ಕ್ಯಾರೆಟ್ನ ಫ್ರೈ ಥರ ಮಾಡಿ ಅದನ್ನು ಸಿಂಪಲ್ಲಾಗಿ ಒಂದು ಬೌಲ್ ಥರ ಒಂದು 2 ಎಗ್ ಹಾಕ್ಕೊಟ್ರೆ ಆ ಥರ ಅವ್ರಿಗೆ ಇಷ್ಟ ಆಗುತ್ತೆ ಮಧ್ಯಾಹ್ನದ ಹೊತ್ತು ತಿನ್ನೋಕ್ಕೆ. ಇಲ್ಲಿ ನಾನು ಟೋಫುಗೆ ಫಸ್ಟೇ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಟೋಫು ಮತ್ತು ಕ್ಯಾರೆಟ್ ಎರಡನ್ನೂ ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರ್ತೀನಲ್ಲ ಆ ಕಾರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿನೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಳ್ಳು ಮತ್ತು ಆರೆಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಹಾಕಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋ ಎಗ್ ಹಾಕಿ ಆ ಎಗ್ ಮೇಲೆ ಸಪ್ಪೆ ಅನಿಸ್ಬಾರ್ದು ಅಂತ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಈ ಬೌಲ್ ರೆಡಿ ಆಯಿತು. ಅದಾಗಿದ್ದಾದಮೇಲೆ ಇವತ್ತು ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತು ಟೊಮ್ಯಾಟೊ ಗೊಜ್ಜಿತ್ತು, ಅದನ್ನೇ ತಿನ್ಕೊತಿದ್ದೀನಿ ಮ್ಯಾಂಗೋ ಜೊತೆ. ಇವತ್ತಿಗೆ ಇಷ್ಟೇ ವಿಡಿಯೋ. ರಾತ್ರಿ ಏನು ನಾನು ಎಕ್ಸ್ಟ್ರಾ ಕುಕ್ ಮಾಡಲ್ಲ. ಯೂಶ್ವಲಿ ಡೈಲಿ ಬೇಸಿಸ್ ಮೇಲೆ ಏನೇನು ಕೆಲಸ ಮಾಡ್ತೀನಿ, ಮನೆ ಒರೆಸೋದು ಅದೆಲ್ಲ ಎಲ್ಲರೂ ಮಾಡೋದೆ. ಸೊ ಸುಮ್ಮನೆ ವಿಡಿಯೋ ಲೆಂತಿ ಮಾಡೋದು ಬೇಡ ಅಂತ ಅದನ್ನೆಲ್ಲ ನಾನು ಏನೂ ಹಾಕಲ್ಲ. ಏನಾದರೂ ಹೊಸ ರೆಸಿಪೀಸ್ ನಾನು ಮಾಡಿದರೆ ಅದನ್ನು ಮಾತ್ರ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.